ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದಿದ್ದೀವಿ ನೋಡಿರಿ. ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದು ಎಲ್ಲ ಸ್ನಾನ ಮುಗಿಸ್ಕೊಂಡು ದಿನನಿತ್ಯದ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ನೀವು. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತು ನಮ್ಮ ಪಿಂಟುನ ಮನೇಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಅದೊಂದು ಬೇಜಾರಾಗ್ತಾ ಐತಿ. ನೋಡೋಣ, ಸಂಜೆ ಅಷ್ಟೊತ್ತಿಗೆ ಬರೋಣ ಅಂತಲೇ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಹೆಂಗಾಗುತ್ತೆ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಂತ. ಬನ್ನಿ ನೋಡ್ಕೊಂಬರೋಣಂತೆ ವಿಡಿಯೋ ಹೆಂಗಿರುತ್ತೆ ಅಂತೇಳಿ ಇವತ್ತಿನ ದಿನ. ಬನ್ನಿ ಬೇಗ ಬೇಗ ಹಾಕೊಂಡ್ಬರ್ತೀರಾ? ಬಾಯ್. ಮಮ್ಮ ಇವತ್ತು ಎಲ್ಲಿಗೆ ಹೊಂಟಿವಿ? ಓನು ಬನ್ನಿ ಬನ್ನಿ ಬನ್ನಿ. ಆಂಟಿ ಕೈ ಕೊಡು, ಬ್ಯಾಗ್ ಹಾಕ್ಲಾ? ಮಮ್ಮಿ ಮಮ್ಮಿ ಇರಲಿ ಬಿಡು ನಾ ಕ್ಲೀನ್ ಮಾಡ್ತೀನಿ ಅಂತ ಬೇಕಂದ್ರೆ ಹೊಲಸು ಮಾಡಿದೆ. ಏಯ್ ಮಮ್ಮಿ ನಂಗೆ ಕಿಟಕಿ ಬೇಕು. ಫ್ರೆಂಡ್ಸ್, ಇವಾಗ ಜರ್ನಿ ಸ್ಟಾರ್ಟ್ ಆಯ್ತು ನೋಡಿರಿ. ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಟೈಮ್ ಬಂದು 7 ಗಂಟೆ ಆಗೈತಿ. 6 ಗಂಟೆಗೆ ಬಿಡಬೇಕು ಅನ್ನೋ ಪ್ಲ್ಯಾನಿಂಗ್ ಇತ್ತು, ಆದರೆ ಆಗಲಿಲ್ಲ ನೋಡಿರಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಸವರ್ಸ್ಕೊಂಡು ಹೋಗೋಷ್ಟೊತ್ತಿಗೆ 7 ಗಂಟೆ ಮಾಡೇ ಬಿಟ್ವಿ. ನಾವು ಒನ್ ಡೇ ಟ್ರಿಪ್ ಥರ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬಾ, ನಿಂದ ಔಟಕ್ಕೆ ತೋರಿಸ್ತೀನಿ ಬಾ ಒಂದ್ಸತಿ. ಹೆಂಗೆ ನೋಡ್ರಿ ನಯನ, ನೋಡಿ ನಯನ. ನಯನ ಹಿಂಗೆ ರೆಡಿಯಾಗಿ ನೋಡ್ರಿ. ರೀಲ್ಸ್ ಮಾಡಿ ಒಂದು ಹಾಕೊಂಡಿದ್ರ ಮ್ಯಾಗನೇ ಅವ್ರು. ಹಾಂ, 3-4 ರೀಲ್ಸ್ ಯಾವ್ಯಾವ ಮಾಡ್ಯಾಳಪ್ಪ. ಭಾಳ ದಿನ ಆಯ್ತು. ಅವತ್ತು ಪ್ಯಾಂಟ್ ತೊಗೊಂಬಂದ ತಕ್ಷಣವೇ ಓಪನಿಂಗ್ ಪ್ಯಾಂಟ್ ಶರ್ಟ್ ತಂದೆಲ್ಲ, ಅವತ್ತು ತಂದು ಮಾರನೇ ದಿನನೇ. ಅಯ್ಯೋ, ಫ್ರೆಂಡ್ಸ್, ನಮ್ಮ ಫಸ್ಟ್ ಪ್ಲೇಸ್ ಬಂದು ಚಿಕ್ಕಮಂಗ್ಳೂರು ನೋಡ್ರಿ. ನಮ್ಮದು ಪ್ಲ್ಯಾನಿಂಗ್ ಇದ್ದಿದ್ದು ಬೇರೆ ಕಡೆ ಇತ್ತು, ಆಮೇಲೆ ಪ್ಲ್ಯಾನಿಂಗ್ ಚೇಂಜ್ ಆಯಿತು. ಇದು ಸಡನ್ನಾಗಿ ಪ್ಲ್ಯಾನ್ ಮಾಡಿರೋಂಥ ಟ್ರಿಪ್ಪು. ಹೋಗ್ಬೇಕನ್ನೋ ಪ್ಲ್ಯಾನಿಂಗ್ ಇಲ್ಲ, ಅಂದರೆ ಬೇರೆ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಕ್ಯಾನ್ಸಲ್ ಆಗಿ ಮತ್ತು ಈ ಕಡೆಗೆ ಇದಾಯಿತು. ಅಂದರೆ ಇನ್ನೂ ಕನ್ಫರ್ಮೇಷನಲ್ಲೇ ಇರಲಿಲ್ಲ ನೋಡಿರಿ ನಾವು ಯಾವ ಕಡೆ ಹೋಗಬೇಕು ಅಂತೇಳಿ. ಸಡನ್ನಾಗಿ ಬಂದಿದ್ದಾಯಿತು.
ಫಸ್ಟ್ ಪ್ಲೇಸೇ ಚಿಕ್ಕಮಂಗ್ಳೂರು ನೋಡ್ರಿ. ಇದು ಇಲ್ಲಿ ಇದಕ್ಕೇನು ಅಂತಾರೆ ನೋಡ್ರಿ, ಸಿರಿ ನೇಚರು. ಇಲ್ಲಿಗೆ ಬಂದಿದ್ದೀವಿ ಫಸ್ಟೇ. ಇನ್ನೂ ಓಪನ್ ಆಗಿರಲಿಲ್ಲ ಇದು. ಟೈಮು 9 ಗಂಟೆಗೆ ಓಪನ್ ಅಂತೆ ಇದು. ನಾವು 9 ಗಂಟೆಗಿಂತ ಮುಂಚೆನೇ ಹೋಗಿದ್ದು. ಇನ್ನೊಂದು 1/4 ಗಂಟೆ ವೆಯ್ಟ್ ಮಾಡಿದರೆ ಓಪನ್ ಮಾಡ್ತಿದ್ರು. ಮತ್ತು ಇನ್ನೂ ಮುಂದೆ ಪ್ಲೇಸಸ್ ನೋಡೋದಿತ್ತಲ್ವ, ಹಂಗಾಗಿ ವಾಪಸ್ ಬರಬೇಕಾದ್ರೆ ನೋಡ್ಕೊಂಬರೋಣ ಅಂತೇಳಿ ಅಲ್ಲೇ ಹೊರಗಡೆನೇ ನೋಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಇಲ್ಲಿ ನೋಡ್ರಿ ಅದೇನು ಹತ್ತಿ ಹಣ್ಣು ಅಂತ ಕರೀತಾರೆ ನಮ್ಮ ಸೈಡು. ಇದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ ನೆನಪಾಗ್ತಾ ಇಲ್ಲ ನನಗೆ. ಅಂಜೂರ ಅಂತ ಹೇಳ್ತಾರೆ ನೋಡ್ರಿ. ಕಾಯಿ ಇತ್ತು, ಇನ್ನೂ ಹಣ್ಣಾಗಿರಲಿಲ್ಲ ಅದು. ಹಣ್ಣೆ ಅದಾವು. ತಿಂದಿಗಿದೆ ನೋಡಿಯಪ್ಪ ಮತ್ತೆ. ಅಲ್ಲ ಕ್ಯಾರ್ಗಿರ್ ಹತ್ತಿತ್ತಂತೀನಿ. ಕ್ಯಾರ್ ಇರ್ತದೆ ಅದೇ ಹಾಲು ಇಷ್ಟು ಉದ್ದ ಐತೆ ನೋಡ್ರಿ ಬರ. ಅಂಜೂರದ ಗಿಡ ಐತೆ ನೋಡ್ರಿ ಫ್ರೆಂಡ್ಸ್. ನಾವಿದು ಸೆಕೆಂಡ್ ಟೈಮ್ ಬಂದಿರೋದು ಇಲ್ಲಿಗೆ. ಫಸ್ಟ್ ಟೈಮ್ ಒಂದು ಸತಿ ಬಂದಿದ್ವಿ, ನಾನು ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಅದಕ್ಕಿಂತ ಮುಂಚೆನೇ ಒಂದು ಸತಿ ಬಂದು ನೋಡ್ಕೊಂಡು ಹೋಗಿದ್ವಿ ನೋಡ್ರಿ. ನಾವು ಏನು ಈ ಊರಿಗೆ ಬಂದ್ವಲ್ಲ ಆವಾಗ ಬಂದಿದ್ವಿ. ಹತ್ತತ್ರ 3 ವರ್ಷ ಆಯಿತು ಅಂದ್ಕೊತೀನಿ. ಅದಾದಮೇಲೆ ಬಂದಿರಲಿಲ್ಲ. ಮತ್ತು ಇವಾಗ ಬಂದಿವಿ ನೋಡ್ರಿ ಎಲ್ಲರೂ ಒಟ್ಟಿಗೆ. ಒಂಥರ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ. ಬೆಳಿಗ್ಗೆ ಬೇಗ ಬಂದಿದ್ವಲ್ಲ, ಮನೇಲಿ ಏನೂ ನಾಷ್ಟ ಮಾಡಿರಲಿಲ್ಲ ನೋಡಿರಿ. ನಾವು ಹಾಗೆ ಬಂದಿದ್ವಿ. ಹಾಗಾಗಿ ಅಲ್ಲೊಂಚೂರು ಪ್ಲೇಸಸ್ ನೋಡಿಕೊಂಡು ಈಗ ನಾಷ್ಟಕ್ಕೆ ಬಂದ್ವಿ. ನಾಷ್ಟ ಮುಗಿಸ್ಕೊಂಡ್ವಿ. ಏನೇನು ಬೇಕಂತೇಳಿ ಅವರೆಲ್ಲ ಆರ್ಡ್ರ್ ಮಾಡಿಕೊಂಡ್ರು. ನಾನು ಟೊಮೊಟೊ ರೈಸ್ ತೊಗೊಂಡಿದ್ದೆ, ಉಳಿದವರು ಪೂರಿ ಮತ್ತು ಪರೋಟ, ಅವ್ರಿಗೆ ಏನೇನು ಬೇಕು ಅದನ್ನ ತೊಗೊಂಡಿದ್ರು ನೋಡಿರಿ. ಇವಾಗ ನಾಷ್ಟ ಮುಗಿಸ್ಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಹರಕ ಬರೋ ಸಾಕೋದು ನಮ್ಗೆ ಗೊತ್ತೈತಿ. ನಂಗೆ ಬಂತು. ಕಾಣಿಸಲ್ಲ ನೋಡ್ರಿ. ಮಲ್ಲಿಗೆ ಅದು ರೀ ಕಟ್ಟಿ ಆರಾಮ್ ಹೂವು ಮಾಡ್ತಾರಲ್ಲ, ಅದೇ ಹೂವನ ಇದು. ಕಾಕಡ ಅಲ್ಲ, ಮುರ್ಕೋರ್ ಗೊತ್ತಾಗುತ್ತೆ. ಹೂವ ರೀ. ಅಲ್ಲ ನನಗೆ ಬೇಕಾಗಿರೋದು ಇದು ಮಲ್ಲಿಗೆ ಹೂವನ ಅಂತಾನೆ ಬೇಕಾಗಿರೋದು. ಅಲ್ಲಿದು ಬೇರೆ ಎಂಥದ್ದೇ. ಹಾಂ ಅದೇ ಒಟ್ಟಿನಲ್ಲಿ ಹೂ ಯಾವುದನ್ನ ಗೊತ್ತಿಲ್ಲ. ಐತೆ ವಾಸನೆ, ಆದ್ರೆ ಹೂ ಬೇರೆ ಯಾವುದು. ಎಷ್ಟಾಗೈತೆ ನೋಡಿ, ಎಷ್ಟು ಚಂದ ಆಗೈತಿ ನೋಡ್ರಿ. ಎಷ್ಟು ಚಂದ ಆಗೈತಿ ರೀ, ನೋಡ್ರಿ ಎಷ್ಟು ಚಂದ ಆಗೈತಿ. ಇಲ್ಲಲ್ಲ ಅಲ್ಲಿ ನೋಡು. ಹೌದು ಹೌದು, ಜುಟ್ಟಕ್ಕೆ ನೋಡು. ಹೌದು ಏನಂತ ಗೊತ್ತಾಗ್ತಿಲ್ವಲ್ಲ. ಇಲ್ರಿ ನಿಮ್ಗೆ ಇವೇ ಹೂ ಎಲ್ಲೂ ಇಟ್ಕೊಳ್ಳೋದು ನೋಡಿಲ್ಲ, ಹಾರ ಕಟ್ಟೋದು ನೋಡಿಲ್ಲ. ಈ ಹೂವನ್ನು ಎದ್ರ ಗಿಡ ಇರ್ಬೋದು ಅಂತೀನಿ ಇದು. ಇಲ್ರಿ, ಯಾವ್ದೋ ಏನೋ ಕಾಯಿ ಇದ್ದಂಗೆ ಐತ್ರಿ ಇದು. ಇಷ್ಟು ಹಾಕ್ಯಾರ ಅಂದ್ರೆ ಯಾವ್ದೋ ಏನೋ ಕಾಯಿ ಐತ್ರಿ ಫ್ರೆಂಡ್ಸ್. ಇದು ಯಾವ ಹೂವು ಅಂತ ಗೊತ್ತಾಗಲಿಲ್ಲ ನಮ್ಗೆ, ಯಾವ ಗಿಡ ಅಂತಲೂ ಗೊತ್ತಾಗಲಿಲ್ಲ ನೋಡ್ರಿ. ಹೂವು ಮಾತ್ರ ಸಿಕ್ಕಾಬಿಟ್ಟೆ ಅಂದ್ರೆ ಸಿಕ್ಕಾಬಿಟ್ಟೆ ಬಿಟ್ಟೈತಿ. ಒಬ್ಬರು ಕಾಫಿ ಗಿಡನೇ ಕಾಫಿ ಹೂವು ಅಂತಂದ್ರು. ಅದು ಏನಂತ ಗೊತ್ತಿಲ್ಲ. ಗೊತ್ತಿದ್ರೆ ನಿಮ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ಯಾರೊಬ್ಬರೇ ಇಲ್ಲದಲ್ಲ, ಆರಾಮ ಐತೆ ನೋಡಿ. ಎಷ್ಟು ತಣ್ಣಗೈತೆ ನೋಡಿ. ತೆಗೀತೀನಿ ಬರ್ರಿ. ಯಾರು ರೆಡಿ ಇದ್ದೀರಿ? ಬಾ. ಹಾಂ ನಿಂತ್ಕೋ ಎಡಿ ಪಟ್ಟನೆ ಇಡ್ರಿ. ಇಲ್ಲಿ ಪ್ಲೇಸ್ ನೋಡ್ರಿ ತುಂಬ ಚೆನ್ನಾಗಿತ್ತು. ಆ ಕಡೆ ಈ ಕಡೆ ಗಿಡ ಫುಲ್ ನೆರಳು. ಮತ್ತು ಬೆಳಗಿನ ಟೈಮ್ ಜರ್ನಿ ಮಾಡ್ತಾ ಇರೋದ್ರಿಂದ ವೆಹಿಕಲ್ಸು ಅಷ್ಟಾಗಿರಲಿಲ್ಲ. ಚೆನ್ನಾಗಂತ ಅನ್ನಿಸ್ತಿತ್ತು. ಹಂಗಾಗಿ ಒಂದು ಸ್ವಲ್ಪ
ಫೋಟೋಸ್ನ ತೆಕ್ಕೊಂಡಿವಿ ಎಲ್ಲರೂ ನಿಂತ್ಕೊಂಡು ಸಿಂಗಲ್ ಆಗಿ. ನೈನಾ ಒಂದೆರಡು ಫೋಟೋ ತೆಕ್ಕೊಂಡ್ಲು. ಎಲ್ಲನೂ ಫೋಟೋ ತೆಕ್ಕೊಂಡು ರೀಲ್ಸ್ ಮಾಡ್ತೀನಂತ ನೋಡ್ತಾ ಇದ್ಲು. ನಮ್ಮ ಮನೆಯವರು ಬೈದ್ರು ನೋಡ್ರಿ, ಟೈಮ್ ಜಾಸ್ತಿ ಆಗೈತಿ ಬರೀ ಹೋಗೋಣ ಅಂತೇಳಿ ಅಂದರು. ಹಾಗಾಗಿ ರೀಲ್ಸ್ ಏನು ಮಾಡಲಿಲ್ಲ, ಬರೀ ಒಂದೆರಡು ಫೋಟೋ ತೆಕ್ಕೊಂಡ್ವಿ ಅಷ್ಟೇ. ತೆಕ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಹುಡುಗ್ರಂತರೂ ಕುರ್ಕುರೆ ತಿನ್ನೋ ಬ್ಯುಸಿಲಿದ್ದರು, ಯಾವ ಫೋಟೋಗೆ ಬರಲಿಲ್ಲ. ನಾವೇ ದೊಡ್ಡವರೇ ಒಂದು ಸ್ವಲ್ಪ ಫೋಟೋಸ್ನ ತೆಕ್ಕೊಂಡ್ವಿ. ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಸದ್ಯ. ಏನು ಕಾಣಿಸಲ್ಲ. ಫ್ರೆಂಡ್ಸ್, ಪ್ಲೇಸ್ ನೋಡ್ರಿ ಎಷ್ಟು ಚೆನ್ನಾಗಿತ್ತು ಅಂತೇಳಿ. ನೇಚರು ತುಂಬ ಚೆನ್ನಾಗಿತ್ತು. ಚಿಕ್ಕಮಂಗ್ಳೂರು ಕೇಳಬೇಕಾ, ಫುಲ್ ಫೇಮಸ್ ಚಿಕ್ಕಮಂಗ್ಳೂರು ಇಂಥ ಪ್ಲೇಸಿಗೆಲ್ಲನೂ. ನೋಡೋಕೆ ಮಾತ್ರ ಕಣ್ಣಿಗೆ ಸ್ವರ್ಗ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತೆ. ನಾವು ಇದಕ್ಕಿಂತ ಮುಂಚೆ ಬಂದಾಗ ಫುಲ್ ಎಲ್ಲ ಇದು ಏನಂತೀವಲ್ರಿ ಅದು ಫಾಗ್ ತುಂಬ್ಕೊಂಡ್ಬಿಟ್ಟಿತ್ತು ನೋಡ್ರಿ. ನಾವು ಅಕ್ಟೋಬರ್ ಟೈಮಲ್ಲಿ ಬಂದಿದ್ವಿ. ಆ ಟೈಮ್ ಒಂದು ಚೂರು ಕಾಣಿಸ್ತು, ರೋಡೇ ಕಾಣಿಸ್ತಿರ್ಲಿಲ್ಲ. ಇದೆಲ್ಲ ಕಾಣಿಸೋದು ದೂರನೇ ಹೋಯ್ತು, ಅಷ್ಟು ಎಲ್ಲ ಫಾಗ್ ತುಂಬ್ಕೊಂಡ್ಬಿಟ್ಟಿತ್ತು. ಹಂಗಾಗಿ ನಮಗೇನು ಕಾಣಿಸಿರ್ಲಿಲ್ಲ. ಈಗ ಬಿಸಿಲು ಟೈಮ್ ನೋಡ್ರಿ, ಹಂಗಾಗಿ ಫುಲ್ ಎಲ್ಲ ಕ್ಲಿಯರಾಗಿ ಚೆನ್ನಾಗಿ ಕಾಣಿಸ್ತಾ ಐತೆ. ಖುಷಿ ಆಯಿತು. ಆ ಟೈಮಲ್ಲಿ ಫಾಗ್ ನೋಡೋಕೆ ಬರಬೇಕು. ಈ ಟೈಮಲ್ಲಿ ಅದೊಂಥರ ಅದು ಗುಡ್ಡ ಅದೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಈಗ ಬಿಸಿಲುಗಾಲ ಅಲ್ವಾ, ಹಾಗಾಗಿ ಎಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು. ಈಗಿದು ನಾವು ಮುಳ್ಳಯ್ಯನಗಿರಿ ಅಲ್ಲ ರೀ, ಮುಳ್ಳಯ್ಯನಗಿರಿಗೆ ಹೋಗ್ಬೇಕಾದ್ರೆ ಮಧ್ಯೆ ಒಂದು ಪ್ಲೇಸ್ ದಾರೀಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಖುಷಿ ಆಯಿತು ಒಂಥರ. ಎಲ್ಲಿ ಮಮ್ಮ? ಒಂದು ನಿಮಿಷ ತಡಿನೇನ, ಇನ್ನೂ ಹತ್ತಿಸ್ಕೊತೀನಿ. ಯವ್ವಾ ನಾ ಹತ್ತೋಲವ್ವ, ನಾ ಹಿಡ್ಕೊತೀನಿ. ಕೈ ಕೊಡ್ರಿ, ಅಂಜಿಕ್ ಬಂದಂಗೆ ಆಗುತ್ತಾ? ಅದೇ ಹಿಂಗೆ ಕ್ಯಾಮ್ರಾದಾಗ ನೋಡ್ಬೇಕಾರೆ ಅಂಜಿಕ್ ಬಂದಂಗೆ ಆಗುತ್ತೆ. ಸೈತಾ ಮೇಡಮ್, ಬರ್ರಿ ಚಂದ ಇಲ್ಲಿ ಕುಂತ್ಕೊ. ಈಗ ಅಷ್ಟು ಕುತ್ಕೊಂಡು ಇಲ್ಲಿ ಫೋಟೋ ತೆಕ್ಕೋಬೇಕಂದ್ರೆ ಚಂದ ಕಾಣುತ್ತೆ. ಕೆಮ್ಮನ್ ಗುಂಡಿ, ಅದಕ್ಕೆ ಕೆಮ್ಮನ್ ಗುಂಡಿ. ಅಲ್ಲಿ ನೋಡ್ರಿ ಹೆಂಗೆ ಕಾಣ್ತ ಸ್ಟೆಪ್ ಬೈ ಸ್ಟೆಪ್. ಮಳೆ ನೀರು ಬಿದ್ದು ಎಲ್ಲಿ ಹೋಗ್ತಾವ ಅಷ್ಟು ಗೊತ್ತಾಗಲ್ಲ ಏನ. ಏನೋ ಗೊತ್ತಿರಲಿಲ್ಲ, ಕೇಳ ಅದಕ್ಕೆ ನಿಮ್ಮಪ್ಪ ಹಂಗೆ ಬರೀ ಆಟ ಆಡೋದ ಚಿಂತೆ. ಹಂಗೆ ಇರ್ರಿ. ಸಿಂಗಲ್ ತೆಗೆದ್ಬಿಡೋದು ಮೊಬೈಲ್. ಎಲ್ಲಿ ತೆಗೀರಿ? ಕಾರ್ ಬಂತು ಕಾರ್ ಸೈಡಿಗೆ ಬರ್ರಿ. ಮಾಡು ಸಾತು. ಅಲ್ಲಿ ವ್ಯೂ ಚಂದ ಇರ್ತೈತಿ. ನಂಗೆ ಒಂದು ಕೂಲಿಂಗ್ ಕ್ಲಾಸ್ ಕೊಡಿಸ್ತೀನಿ. ಅಲ್ಲೈತೆ ರೌಂಡ್ ಅಂತ. ಅಲ್ಲಿ ಊರಾಗ ತೊಗೊಳ ಮತ್ತೆ ಇಲ್ಲಿ ಕಾಸ್ಟ್ ಇತ್ತು. ಇದೆಲ್ಲ ಹತ್ತಿರ ಅವತ್ತು ಬಂದಾಗ ಏನೇನೇನು ಕಾಣಿಸ್ತಿದ್ದಿಲ್ಲ ರೀ ಇಲ್ಲಿ. ಗದ್ದಿಗೆ ಮುಳ್ಳಪ್ಪ ಸ್ವಾಮಿ, ಮೇಲುಗದ್ದಿಗೆ ಮುಳ್ಳಪ್ಪ ಸ್ವಾಮಿ, ಮೇಲುಗದ್ದಿಗೆ ಮುಳ್ಳಪ್ಪ ಸ್ವಾಮಿ. ಮುಳ್ಳಯ್ಯನಗಿರಿಗೆ ಬಂದೀವಿ ನೋಡ್ರಿ ಈಗ ಸದ್ದ. ಹತ್ತೆ ಬಿಡದೆ ಬಿಸಿಲು ಜಾಸ್ತಿ ತಪ್ಪಿ. ನೀರಿನ ಬಾಟ್ಲಿ ತೊಂಬರ್ರಿ ನಂದು. ಬೇಡ, ತೊಗೊಂಡು ಹೋಗೋಕ್ಕಾಗಲ್ಲ ಅದನ್ನ ಮಾತ್ರ. ನೀವು ಕಟ್ ಮಾಡಿರಿ ಬಿಡಿ. ಹಾಂ, ಫಾಸ್ಟಾಗಿ ಎತ್ಬೇಕಾ?
ಕಾಣಿಸಲ್ಲ ಕ್ಲಿಯರಿಟಿ, ಭಾಳ ಹೈಟ್ ಜಾಸ್ತಿ ಆಗುತ್ತಲ್ಲ. 5400 ಅಡಿ ಎತ್ತರ. ಈಗ ಝೂಮ್ ಮಾಡ್ಬೋದು ನೋಡಿ. ಅದು ಅಳ್ಳಾಡೋದು ಹಾಕಿದ್ವಿ ಅಂದರೆ ಝೂಮ್ ಮಾಡೋದು. ಆಗ ಅಂಥಲ್ಲೆಲ್ಲ ಹೋಗಿ ಹುಡುಗರು ತೊಗೋತಾನೆ ನೋಡಿ ಫೋಟೋ. ಅಲ್ಲಿಗೆ ಎಲ್ಲಿ ಭಾಳ ದೂರ ಐತ್ರಿ, ಹತ್ತಕ್ಕಾಗಲ್ಲ, ಭಾಳ ಕಷ್ಟ. ಹನ್ನೊಂದು ಮುಗಿರ್ಕೊತಾವ. ಇಷ್ಟಕ್ಕೆ ಸಾಕತ್ತಾ? ಹಾಂ, ಇಷ್ಟಕ್ಕೆ ಹತ್ತದಕ್ಕೆ ಸಾಕತ್ತೇನೆ ನಾ ಇಷ್ಟಕ್ಕೆ ಕುಂತ್ರ. ಪ್ಯಾಂಟ್ ನೋಡಿ ಹಿಂದೆ ಹೆಂಗೆ ಆಯ್ತು ಗಲೀಜು ಎಲ್ಲ ಪ್ಯಾಂಟು. ಪ್ಯಾಂಟ್ ಆಮೇಲೆ ಅನ್ಭವಿಸ್ಯಾರ ನೀವೇ. ನಾ ಫುಲ್ ಇದನ್ನ ನೋಡ್ರಿ ಎಲ್ಲಿ ಹೋಗ್ಯಾರ ಅಂತೇಳಿ ನಮಗಿನ್ನ ಆಗೋಲ್ತು ನನಗಂತೂ. ಇನ್ನು ಕಂಡಪಟ್ಟಿನ ಆಗೈತಿ. ಒಂದು ಅರ್ಧದಷ್ಟು ಬಂದೀವಿ ಅಷ್ಟೇ. ಹಾಂ, ಬರ್ತೀನಿ ರೀ. ಅಷ್ಟು ಚಂದ. ಅಕ್ಟೋಬರ್ ಟೈಮ್ನಾಗ ಬಂದ್ರೆ ಗಾಳಿ ಕಡೆ ಕಡೆ ನೂಕ್ಲಾಡ್ಸ್ಬಿಡ್ತಿತ್ತು. ಫಾಗು ಹಂಗೆ ಇತ್ತು ಅವತ್ತು. ಫ್ರೆಂಡ್ಸ್ ಅವರೆಲ್ಲ ಹೋದ್ರು ನೋಡ್ರಿ. ನಾನು ಇಲ್ಲೇ ಕುಂತೀನಿ. ಮೊನ್ನೆ ಬಂದು ನೋಡ್ಕೊಂಡು ಹೋಗಿವಲ್ಲ, ಅಲ್ಲೇನೂ ಇಲ್ಲ ಮೇಲೆ ದೇವಸ್ಥಾನ, ಹಾಗಾಗಿ ನಾವು ಹೋಗಿಲ್ಲ. ಇಲ್ಲೇ ಕುಂತೀನಿ ನೋಡ್ರಿ. ಅವ್ರು ಹೋಗ್ಯಾರ, ಮುಗಿಸ್ಕೊಂಬರ್ಲಿ ಅವರು. ಇಲ್ಲೇ ಐತಿ, ತೀರಾ ಏನು ದೂರ ಇಲ್ಲ, ಸ್ವಲ್ಪ ಐತಿ ನೋಡ್ರಿ. ಇಷ್ಟೇ ಐತಿ, ಆದರೆ ನಾನು ಹೋಗಲ್ಲ, ಸಾಕು. ನಂಗೆ ಆಗ್ತಾಯಿಲ್ಲ, ಹೋಗೋಕ್ಕಾಗ್ತಾಯಿಲ್ಲ ನೋಡ್ರಿ. ಹಂಗಾಗಿ ಹೋಗಲಿಲ್ಲ ನಾನು. ಆಲ್ರೆಡಿ ಒಂದು ಸತಿ ನೋಡ್ಕೊಂಬಂದಿರೋದ್ರಿಂದ ಮತ್ತೆ ನೋಡೋಕ್ಕಿರಲ್ಲ. ಆದರೆ ನಾವು ಆ ಟೈಮಲ್ಲಿ ಮಂಜಿರೋ ಟೈಮಲ್ಲಿ ಬಂದಿದ್ವಿ, ಆದರೆ ಏನೂ ಕಾಣಿಸ್ತಿರ್ಲಿಲ್ಲ. ಈ ಸತಿ ಫುಲ್ ಕ್ಲಿಯರಾಗಿ ಕಾಣಿಸಾಕತ್ತೈತೆ ನೋಡ್ರಿ ಎಲ್ಲನೂ. ಆವಾಗ ಫುಲ್ ಹತ್ತಿಳಿಯೋಷ್ಟೊತ್ತಿಗೆ ತಪ್ಪಂತ ತೊಳಿಸ್ಕೊಂಡ್ಬಿಟ್ಟಿದ್ವಿ ನಾವು. ಹೋಗಿ ಮಂಜು ಜಿಟಿ ಜಿಟಿ ಮಳೆ ಇತ್ತು ನೋಡ್ರಿ. ಅಕ್ಟೋಬರ್ ಟೈಮಲ್ಲಿ ಬಂದಿದ್ವಿ ನಾವು. ಅಕ್ಟೋಬರ್ ಸುಟ್ಟಿಗೆ ಬಂದಿದ್ವಿ. ಈಗ 2 ವರ್ಷದ ಹಿಂದೆ. ನಾನು ಯೂಟ್ಯೂಬ್ ಮಾಡಿರಲಿಲ್ಲ ಇನ್ನು, ಅವಾಗ ಬಂದಿದ್ವಿ. ಹಾಗಾಗಿ ನೋಡೋಕ್ಕೆ ಏನೂ ಇಲ್ಲ ಅಂತ ಅಂದ್ಕೊಂಡು ಇಲ್ಲೇ ಕೂತಿದ್ದೀನಿ ನಾನು. ಅವ್ರು ಹೋಗಿದ್ದಾರೆ, ಹೋಗಿ ಬರಲಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಆವಾಗ ನಮ್ಗೆ ಇದೇನು ವ್ಯೂ ಕಂಡಿದ್ದೆ ಇಲ್ಲ ನೋಡ್ರಿ. ಫುಲ್ಲು ಫಾಗು, ಫುಲ್ ಮೋಡ ಮೋಡ. ಅಲ್ಲಿ ಬರ್ತಿರೋ ಕಾರ್ಗಳೆಲ್ಲ ನಮ್ಗೆ ಏನೇನೂ ಕಾಣಿಸ್ತಿರ್ಲಿಲ್ಲ ಅವಾಗ. ಈಗ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ನೋಡ್ರಿ. ಎಷ್ಟು ಹೈಟಲ್ಲಿದ್ದೀವಿ. ಬಿಸಿಲು ಜಾಸ್ತಿ ಐತಿ. ಬೇಗ ಬಂದರೆ ಚೆನ್ನಾಗಿರ್ತಿತ್ತು, ಬಟ್ ಆಗಲಿಲ್ಲ. ಸುತ್ತು ಬರೀ ಇದೇ ಥರ ಗುಡ್ಡನೇ ನೋಡ್ರಿ. ಮುಳ್ಳಯ್ಯನಗಿರಿ ಅಂದರೆ ನಮ್ಮ ಕಾರಲ್ಲಿ ಪಾರ್ಕ್ ಮಾಡಿ ನೋಡ್ರಿ. ಅಲ್ಲಿ ಜೀಪ್ ಐತಲ್ಲ, ಜೀಪಿನ ಪಕ್ಕನೇ ನಮ್ಮ ಕಾರ್ ಐತಿ. ಝೂಮ್ ಹಾಕಿದರೆ ಫುಲ್ ಕೈ ಶೇಕ್ ಆಗ್ಬಿಡ್ತಾವೆ ನನ್ನ ಒಂಥರ. ನೋಡ್ರಿ ಹೋಗಿ ಬಂದ್ರೆ ಹ್ಞೂ ಹೋಗ್ಬರ್ರಿ ಹೋಗ್ಬರ್ರಿ. ಬ್ಯಾಡ್ರಿ, ಅದೇ ಒಮ್ಮೆ ಸೀದಾ ಅಲ್ಲಿಗೆ ಬಂದ್ಬಿಡ್ತೀರಿ, ಕಾರ್ ನಿಲ್ಲಿಸ್ತಾರೆ ಅಂತಿರೋದ್ರಿ. ನೋಡಿ ಬಂದ್ರಿ ಮೇಡಮ್ ಅವ್ರ? ಏನು ನೋಡಿ ಬಂದ್ರಿ? ಹಾಂ, ನೋಡಿ ಅಂಬರೀಷನವ್ರು ಹೆಂಗೆ ಹೇಳ್ತಾರೆ. ಇಲ್ಲಿಂದ ಉಳ್ಳಿ ಬಿಟ್ರು ಸೀದಾ, ಅದೇ ಇಲ್ಲಿಂದ ಹಿಂಗೆ ಉಳ್ಳಿ ಬಿಟ್ರೆ ಸೀದಾ ಕಾರ್ನಾಗೆ ಹೋಗ್ತು ನೋಡ್ರಿ. ಅದೇ ಜಾರಿಸ್ಕೊಂಡು. ನೋಡ್ರಿ ಬಂದೆ, ನೋಡಿ ಬಂದ್ರೆ ಚಂದ ಐತೆ. ಅಲ್ಲಿ ಮ್ಯಾಗ ನಿಂತು ಸೀನರಿ ಚಂದ ಕಾಣಿಸುತ್ತಾ? ಎಲ್ಲಿ ಅಲ್ಲಿ ಫುಲ್. ಪತ್ತು ಹುಷಾರ್, ಪತ್ತು ರಾಜ ಹುಷಾರ್. ಚಂದ ನೀರು ಸಿಗ್ತಾವ? ಗಂಟೆ ಬರ್ಸ್ಬೇಕು. ಹೌದಾ? ಸ್ವಲ್ಪ ನೀರು ಬಂದಾಗ ಎಷ್ಟು ಜಾಸ್ತಿ ಹೋದ್ರಿ ಹೋದ್ರೆ ಮತ್ತೆ ನೀರು ಕೊಡಿ ನಿಮ್ಗೆ.
ನಾನು ಕುಡಿತೀನಿ. ಮುಂದಕ್ಕೆ ಬರ್ರಿ ನಾನು ಚೂರಿ ಕಡೆಗೆ ಬರ್ರಿ ಏನಾಗಲ್ಲ ಬರ್ರಿ ಹೋಗ್ತೀನಿ ಸಾಕು ಬಾ